ಹಲೋ ಎವ್ರಿವನ್, ಫೈನಲಿ ಇಂಡಿಯಾ ಒಳಗಡೆ ಜೆಮಿನೈ ಸ್ಪಾರ್ಕ್ ರಿಲೀಸ್ ಆಗೈತಿ. ಜೆಮಿನೈ ಸ್ಪಾರ್ಕ್ ಒಂದು 24/7 ಪರ್ಸನಲ್ AI ಏಜೆಂಟ್ ಆಗಿದ್ದ ಇದು ನಿಮ್ಗೋಸ್ಕರ ಬ್ಯಾಕ್ ಗ್ರೌಂಡ್ ಒಳಗಡೆ ಅಟಾನಿಮಸ್ ಆಗಿ ಟಾಸ್ಕ್ ಗಳನ್ನ ರನ್ ಮಾಡ್ತೈತಿ. ಅಂಡ್ ದ ಬೆಸ್ಟ್ ಪಾರ್ಟ್, ನೀವು ಇದನ್ನ ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಆನ್ ಇರಬೇಕು ಅಂತ ಇಲ್ಲ. ಒಂದ್ಸರಿ ಸೆಟ್ ಮಾಡಿಬಿಟ್ರೆ ಸಾಕ, ಇದು ಬ್ಯಾಕ್ ಗ್ರೌಂಡ್ ಒಳಗಡೆ ನಿಮ್ಗೋಸ್ಕರ 24/7 ವರ್ಕ್ ಮಾಡ್ತಾ ಇರ್ತೈತಿ. ಅಂಡ್ ದಿಸ್ ಈಸ್ ದಿ ಏಜೆಂಟಿಕ್ ಎರಾ ಕಮಿಂಗ್ ಟು ಅ ಪರ್ಸನಲ್ ಲೈಫ್. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಜೆಮಿನೈ ಸ್ಪಾರ್ಕ್ ಅನ್ನ ಯಾವ ತರ ಸೆಟಪ್ ಮಾಡುದ, ಟಾಸ್ಕ್ ಗಳನ್ನ ಯಾವ ತರ ರನ್ ಮಾಡುದ, ಆಮೇಲೆ ಸ್ಕೆಡ್ಯೂಲ್ ಮಾಡುದು ಅಂತೇಳಿ ಸಿಂಪಲ್ ಕನ್ನಡದೊಳಗಡೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಅಂಡ್ AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೇನೆ. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ಜೆಮಿನೈ ಸ್ಪಾರ್ಕ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ gemini.google.com ಹೋಗ್ರಿ. ಇದರ ಲಿಂಕ್ ಇಲ್ಲಿ ಬರ್ತೈತಿ, ಮೇಲೆ ಡಿಸ್ಕ್ರಿಪ್ಷನ್ ಒಳಗಡೆ ಕೂಡ ಕೊಟ್ಟಿರ್ತೇನೆ. ಒಂದ್ಸರಿ ಇಲ್ಲಿ ಬಂದು ಲ್ಯಾಂಡ್ ಆದ ತಕ್ಷಣ ನಿಮ್ಗೆ ನಾರ್ಮಲ್ ಜೆಮಿನೈ ಚಾಟ್ ಓಪನ್ ಆಗ್ತೈತಿ. ಇವಾಗ ಸ್ಪಾರ್ಕ್ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಇವಾಗ ನೋಡ್ತಿರ್ಬೋದು, ರೈಟ್ ಸೈಡ್ ಒಳಗಡೆ ಸ್ಪಾರ್ಕ್ ಬೆಟಾ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಸ್ಪಾರ್ಕ್ ಒಳಗಡೆ ಬರ್ತೀರಿ. ಒಂದ್ಸರಿ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಲೆಫ್ಟ್ ಸೈಡ್ ಬಾರ್ ಒಳಗಡೆ ನಿಮ್ಗೆ ಟಾಸ್ಕ್, ಸ್ಕೆಡ್ಯೂಲ್, ಸ್ಕಿಲ್ಸ್ ಆಮೇಲೆ ಕನೆಕ್ಟೆಡ್ ಆಪ್ಸ್ ಬರ್ತೈತಿ. ರೈಟ್ ಸೈಡ್ ಒಳಗಡೆ ನೀವು ಟಾಸ್ಕ್ ಅನ್ನ ಡಿಸ್ಕ್ರೈಬ್ ಮಾಡಬಹುದು, ಅಂದ್ರೆ ನೀವು ನಿಮ್ಮ ಪ್ರಾಂಪ್ಟ್ಸ್ ಗಳನ್ನ ಇಲ್ಲಿ ಇನ್ಪುಟ್ ಮಾಡಬಹುದು. ನೀವೇನಾದ್ರೂ ಟಾಸ್ಕ್ ಗಳನ್ನ ರನ್ ಮಾಡಬೇಕಾದ್ರೆ ಅಡಿಷನಲ್ ಫೈಲ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕು ಅಂತಂದ್ರೆ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಂಟರ್ನಲ್ ಫೈಲ್ಸ್ ಗಳನ್ನ PDF, ಸ್ಕ್ರೀನ್ ಶಾಟ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬಹುದು. ಗೂಗಲ್ ಡ್ರೈವ್ ಇಂದ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಆಡ್ ಫ್ರಮ್ ಗೂಗಲ್ ಅಂತ ಸೆಲೆಕ್ಟ್ ಮಾಡ್ರಿ. ಮೋರ್ ಅಪ್ಲೋಡ್ ಮೇಲೆ ಹೋವರ್ ಮಾಡಿದ್ರೆ ನೀವು ಫೋಟೋಸ್ ಅನ್ನ ಕೂಡ ಅಟ್ಯಾಚ್ ಮಾಡಬಹುದು, ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಅನ್ನ. ಆಮೇಲೆ ನಿಮ್ಮ ಕೋಡ್ ಬೇಸ್ ಅನ್ನ ಕೂಡ ಇಂಪೋರ್ಟ್ ಮಾಡಬಹುದು. ಕೋಡ್ ಬೇಸ್ ಒಳಗಡೆ ನೀವು ಗಿಟ್ಹಬ್ ಇಂದ ಕೂಡ ಮಾಡಬಹುದು, ಆಮೇಲೆ ನಿಮ್ಮ ಇಂಟರ್ನಲ್ ಸಿಸ್ಟಮ್ ಒಳಗಿರುವಂತ ಫೋಲ್ಡರ್ ಇಂದ ಕೂಡ ಇಂಪೋರ್ಟ್ ಮಾಡಬಹುದು. ಸೊ ನಾವಿವಾಗ ಈ ಟಾಸ್ಕ್ ಗಳನ್ನ ರನ್ ಮಾಡೋದಕ್ಕಿಂತ ಮುಂಚೆ ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದಾವ, ಅವುಗಳನ್ನ ನೋಡ್ಕೊಂಡ್ ಬರೋಣ. ಫಸ್ಟ್ ಥಿಂಗ್ ಫಸ್ಟ್, ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಪರ್ಸನಲ್ ಇಂಟೆಲಿಜೆನ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಜೆಮಿನೈ ಸ್ಪಾರ್ಕ್ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮೆಮರಿಯನ್ನ ಆಲ್ವೇಸ್ ಆನ್ ಇಡ್ರಿ. ಇಟ್ ವಿಲ್ ಹೆಲ್ಪ್ ಸ್ಪಾರ್ಕ್ ಟು ಗಿವ್ ಯು ರಿಯಲ್ ಟೈಮ್ ಔಟ್ಪುಟ್ಸ್. ಆಮೇಲೆ ಇದು ಬೆಟರ್ ಪರ್ಫಾರ್ಮ್ ಕೂಡ ಮಾಡ್ತೈತೆ ಇದು ಆನ್ ಇತ್ತು ಅಂತಂದ್ರೆ. ಸೆಕೆಂಡ್ ಥಿಂಗ್, ಕನೆಕ್ಟೆಡ್ ಆಪ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ವರ್ಕ್ ಸ್ಪೇಸ್ ಅನ್ನ ಆನ್ ಮಾಡ್ರಿ. ಮತ್ತೆ ಅಡಿಷನಲ್ ಸರ್ವಿಸಸ್ ಏನಿದಾವಲ್ಲ, ಲೈಕ್ ಅಡಿಷನಲ್ ಆಪ್ಸ್ ಏನಿದಾವಲ್ಲ, ಅಪ್ಲಿಕೇಶನ್ಸ್ ಅಥವಾ ಕನೆಕ್ಟರ್ಸ್ ಏನಿದಾವಲ್ಲ, ಇವೆಲ್ಲಾನು ನೀವು ಇಲ್ಲಿ ಆನ್ ಮಾಡ್ರಿ. ನಿಮ್ಗೆ ಯಾವ್ಯಾವ್ದು ಬೇಕು ಅದನ್ನ. ಲೈಕ್ ನಾ ಇಲ್ಲಿ ಯೂಟ್ಯೂಬ್ ಮ್ಯೂಸಿಕ್, ಗೂಗಲ್ ಸರ್ವಿಸಸ್, ಆಮೇಲೆ ಗಿಟ್ಹಬ್, ಕ್ಯಾನ್ವಾ ಇದೆಲ್ಲ ಆನ್ ಮಾಡಿದನಲ್ಲ, ಈ ತರ ನೀವು ಕೂಡ ಆನ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಸ್ಟಮ್ ಆಪ್ಸ್ ಫಾರ್ ಸ್ಪಾರ್ಕ್ ಅಂತ ಐತಿ. ಇಲ್ಲಿಂದ ನೀವು MCP ಸರ್ವರ್ಸ್ ಗಳನ್ನ ಆಡ್ ಮಾಡಬಹುದು, ಲೈಕ್ ನೋಷನ್ ಅಂಡ್ ಅದರ್ಸ್. ಸೊ ನಾವ್ ಇಟ್ ಇಸ್ ಟೈಮ್ ಟು ರನ್ ಅ ಟಾಸ್ಕ್ ಗಳನ್ನ ಯಾವ ತರ ರನ್ ಮಾಡೋದ, ಇಟ್ ಇಸ್ ವೆರಿ ಸಿಂಪಲ್. ಇಲ್ಲಿ ಈ ಬಾಕ್ಸ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ನಿಮ್ಗೆ ಏನನ್ನ ಅಚೀವ್ ಮಾಡ್ಬೇಕಂತ ಐತಲ್ಲ ಅದನ್ನ ಟೈಪ್ ಮಾಡ್ರಿ. ಫಾರ್ ಎಕ್ಸಾಂಪಲ್, ಇಮೇಲ್ ಅನ್ನ ಸ್ಕ್ಯಾನ್ ಮಾಡು, ಆಮೇಲೆ ರಿಸರ್ಚ್ ಮಾಡು, ವಾಟ್ ಎವರ್ ಇಟ್ ಇಸ್, ರೈಟ್. ಸೊ ಇವತ್ತಿನ ವಿಡಿಯೋಗೋಸ್ಕರ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ನಾ ಇಲ್ಲಿ ಟೈಪ್ ಮಾಡ್ತಾ ಇಲ್ಲ, ಈ ಮೈಕ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಡಿಕ್ಟೇಟ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ದ ಬೆಸ್ಟ್ ವೇ ಟು ಯೂಸ್. ಯಾಕಂದ್ರೆ ಟೈಪ್ ತುಂಬಾ ಮಾಡ್ಬೇಕಾಗ್ತೈತಿ, ಟೈಮ್ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗ್ತೈತಿ. ಅದೇ ಏನಾದ್ರು ನೀವು ಡಿಕ್ಟೇಟ್ ಮಾಡಿದ್ರಿ ಅಂತಂದ್ರೆ ಫಾಸ್ಟ್ ಆಗಿ ನಿಮ್ಮ ಥಾಟ್ಸ್ ಗಳನ್ನ ಕೂಡ ನೀವು ಪ್ರೆಸೆಂಟ್ ಮಾಡಬಹುದು. ಸೊ ನಾ ಇವಾಗ ಜೆಮಿನೈ ಸ್ಪಾರ್ಕ್ ಏನ್ ಹೇಳ್ತೇನೆ ಅಂತಂದ್ರೆ, ನನ್ನ ಜಿಮೇಲ್ ಬಾಕ್ಸ್ ಹೋಗ್ಬಿಟ್ಟ ಎಲ್ಲಾ ಇಮೇಲ್ ಗಳನ್ನ ಸ್ಕ್ಯಾನ್ ಮಾಡಿ ಯಾವ ಇಂಪಾರ್ಟೆಂಟ್ ಇಮೇಲ್ಸ್ ಇದಾವಲ್ಲ ಅವುಗಳನ್ನ ಜಾಟ್ ಡೌನ್ ಮಾಡಿ ಅದಕ್ಕೆ ರಿಪ್ಲೈ ಅನ್ನ ರೆಡಿ ಮಾಡಿಡು ಅಂತ ಹೇಳಿ. ಸೊ ಐ ವಿಲ್ ಜಸ್ಟ್ ಸೇ ದ ಪ್ರಾಂಪ್ಟ್. Go to my Gmail inbox, identify any urgent emails or the ones that needs my attention and draft a response to them, but do not send. ಸೊ ಇವಾಗ ನಾನು ಏನು ಮಾಡ್ತೇನೆ ಅಂತಂದ್ರೆ ಇಲ್ಲಿ ಎಂಟರ್ ಕೊಡ್ತೇನೆ. ಎಂಟರ್ ಕೊಟ್ಟ ತಕ್ಷಣ ನೋಡ್ರಿ ಇದು ನಮ್ಮ ಟಾಸ್ಕ್ ಅನ್ನ ಶುರು ಮಾಡ್ತೈತಿ. ಸೊ ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು, ಐ ಹ್ಯಾವ್ ಲೊಕೇಟೆಡ್ ಅ ಸ್ಕಿಲ್ ಟು ಐಡೆಂಟಿಫೈ ಇಂಪಾರ್ಟೆಂಟ್ ಇಮೇಲ್ಸ್ ಅಂಡ್ ಬಿಗಿನ್ ಕಂಪೋಸಿಂಗ್ ರೆಸ್ಪಾನ್ಸಸ್. ಜಿಮೇಲ್ಗೆ ಹೋಗುತ್ತೆ ಡೈರೆಕ್ಟ್ ಆಗಿ. ದಟ್ ಈಸ್ ಬಿಕಾಸ್ ನಾ ಅಲ್ಲಿ ಕನೆಕ್ಟೆಡ್ ಆ್ಯಪ್ ಒಳಗಡೆ ವರ್ಕ್ ಸ್ಪೇಸ್ ಅನ್ನ ಆನ್ ಮಾಡಿದ್ದೇನೆ. ಸೊ ಇದಕ್ಕೋಸ್ಕರನೇ ನಾನು ಮೊದಲೇ ಹೇಳಿದ್ದೆ ಕನೆಕ್ಟೆಡ್ ಆ್ಯಪ್ ಅನ್ನ ಆನ್ ಮಾಡ್ರಿ ಅಂತ ಹೇಳಿ. ಐ ರಿವ್ಯೂಡ್ ಯುವರ್ ಜಿಮೇಲ್ ಇನ್ಬಾಕ್ಸ್ ಫಾರ್ ಅರ್ಜೆಂಟ್ ಅಂಡ್ ಆಕ್ಷನಬಲ್ ಮೆಸೇಜಸ್ ರಿಕ್ವೈರಿಂಗ್ ಯುವರ್ ಅಟೆನ್ಷನ್. ಅರ್ಜೆಂಟ್ ಇಮೇಲ್ ಐಡೆಂಟಿಫೈಡ್. ಎಸ್, ಒಂದು ಇಮೇಲ್ ಬಂದೈತಿ ಈ ಕಂಪನಿಯಿಂದ. ಓಕೆ, ಸಬ್ಜೆಕ್ಟ್ ಅರ್ಜೆಂಟ್. ರಿಕ್ವೆಸ್ಟ್ ಫಾರ್ ಲಾಸ್ಟ್ ವೀಕ್ಸ್ ಯೂಟ್ಯೂಬ್ ಅನಾಲಿಟಿಕ್ಸ್ ಡೀಟೇಲ್ಸ್. ಡೇಟ್ ಇಲ್ಲ ಐತಿ. Requesting last week's YouTube analytics details on the urgent basis for analysis. So action taken, response draft has been created and saved in your
ಅಕೌಂಟ್ ನಾಟ್ ಸೆಂಡ್. ಸಿ ಇದು ಈ ಒಂದು ಡ್ರಾಫ್ಟನ್ನು ನನ್ನ ಜಿಮೇಲ್ ಬಾಕ್ಸ್ ಒಳಗಡೆ ಆಲ್ರೆಡಿ ರೆಡಿ ಮಾಡೈತಿ. ನಾ ಇವಾಗ ನಿಮ್ಗೆ ಇದನ್ನು ತೋರಿಸ್ತಾನೆ. ಮೇಲನ್ನು ಓಪನ್ ಮಾಡ್ತಾನೆ. ನಾವು ಇದಕ್ಕಿಂತ ಮುಂಚೆ ಮೇಲ್ ಓಪನ್ ಮಾಡಿರಲ್ಲ, ಇವಾಗ ಮೇಲ್ ಓಪನ್ ಮಾಡಿದ್ದಾನೆ. ಇಲ್ಲಿ ನೋಡ್ರಿ ಡ್ರಾಫ್ಟ್ ಒಳಗಡೆ ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ನೋಡ್ರಿ ಈ ಇಮೇಲ್ ಏನೈತಲ್ಲ ಇದೇ ಇಮೇಲ್ ಬಗ್ಗೆ ಇದು ಮಾತಾಡ್ಲಿಕ್ಕತ್ತೈತೆ. ಇದಕ್ಕೆ ಇಲ್ಲಿ ಇದರ ರೆಸ್ಪಾನ್ಸನ್ನು ರೆಡಿ ಮಾಡೈತಿ. ನಾವು ಇದನ್ನು ಓದ್ಬಿಟ್ಟು ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದಾ. ಏನಾದರೂ ಚೇಂಜಸ್ ಮಾಡ್ಬೇಕಂತಂದ್ರೆ ಮತ್ತೆ ಚೇಂಜಸ್ ಕೂಡ ಮಾಡ್ಬೋದಾ, ಆಮೇಲೆ ಸೆಂಡ್ ಕೂಡ ಮಾಡ್ಬೋದಾ. ಸೊ ಇವಾಗ ನೀವು ಅನ್ಕೊಳ್ತಾ ಇರ್ಬೋದು, ಓಕೆ ಇದನ್ನು ನಾರ್ಮಲ್ ಜಮನಾಯಿಂದ ಕೂಡ ಮಾಡ್ಬೋದಲ್ಲ, ಅಲ್ಲಿ ಕೂಡ ಕನೆಕ್ಟೆಡ್ ಆ್ಯಪ್ಸ್ ಐತಿ, ಅಲ್ಲಿಂದ ಕೂಡ ನಾನು ಇಮೇಲನ್ನು ಬರೆಸ್ಬೋದಲ್ಲ, ಇದನ್ನು ಎದಕ್ಕೆ ಯೂಸ್ ಮಾಡಲಿ ಅಂತ ಹೇಳಿ. ವೆಲ್, ನೀವೇನು ಮಾಡ್ಬೋದು ಅಂತಂದರೆ ಇವಾಗ ಇಮೇಲನ್ನು ಸ್ಕ್ಯಾನ್ ಮಾಡೋದು, ಆಮೇಲೆ ಅದಕ್ಕೆ ರೆಸ್ಪಾನ್ಸನ್ನು ಮಾಡಿಸೋದು ಎವ್ರಿ ಡೇ ಜಾಬ್ ಐತಲ್ಲ, ರೈಟ್. ಎವ್ರಿ ಡೇ ನಿಮ್ಗೆ ಇಮೇಲ್ಸ್ ಬರ್ತಾವ. ಸೊ ನೀವೇನು ಮಾಡ್ಬೋದು ಅಂತಂದರೆ ಎವ್ರಿ ಡೇ ನೀವು ಇಮೇಲ್ಸ್ಗೋಸ್ಕರ ಇದನ್ನು ಸ್ಕ್ಯಾನ್ ಮಾಡು ಅಂತೇಳಿ ನೀವು ಪ್ರಾಂಪ್ಟನ್ನು ಕೊಡೋ ಅವಶ್ಯಕತೆ ಇಲ್ಲ. ನೀವು ಸೇಮ್ ಥಿಂಗನ್ನು ಸ್ಕಿಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಸ್ಕಿಲ್ಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಮಲ್ಟಿಪಲ್ ವೇಸ್ ಇದಾವೆ. ಫಸ್ಟ್ ನಾ ಇವಾಗ ಇಲ್ಲಿ ಡೈರೆಕ್ಟಾಗಿ ಇದನ್ನು ಯಾವ ಥರ ಸ್ಕಿಲ್ ಆಗಿ ಕನ್ವರ್ಟ್ ಮಾಡೋದು ಅಂತ ತೋರಿಸ್ತೇನೆ. ಸೊ ಇವಾಗ ಈ ಒಂದು ಪ್ರಾಸೆಸ್ ಏನಿತ್ತಲ್ಲ, ವರ್ಕ್ ಫ್ಲೋ ಇತ್ತಲ್ಲ, ಇಮೇಲ್ ಬಾಕ್ಸ್ಗೆ ಹೋಗ್ಬಿಟ್ಟು ಅದು ನಮ್ದು ಇಮೇಲನ್ನು ಸ್ಕ್ಯಾನ್ ಮಾಡಿ ಅರ್ಜೆಂಟ್ ಇಮೇಲ್ಸ್ಗಳನ್ನು ಪಿಕ್ ಮಾಡಿ ಅದಕ್ಕೆ ರೆಸ್ಪಾನ್ಸನ್ನು ರೆಡಿ ಮಾಡೋದು, ಇದು ಒಂದು ಸ್ಕಿಲ್ ಐತಿ. ಸೊ ಇದನ್ನು ನಾವು ಸ್ಕಿಲ್ ಆಗಿ ಕನ್ವರ್ಟ್ ಮಾಡ್ಬೋದು. ವರ್ಕ್ ಫ್ಲೋ ಐತಿ, ಅದನ್ನು ಸ್ಕಿಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಇಟ್ ಇಸ್ ವೆರಿ ಈಸಿ. ಇದು ಫಸ್ಟ್ ಮೆಥಡ್. ನಾ ಇಲ್ಲಿ ಇದಕ್ಕೆ ಚಾಟ್ ಬಾಕ್ಸ್ ಒಳಗಡೆ ಇಲ್ಲೇ ಹೇಳ್ಬೋದು ಇದನ್ನು ಸ್ಕಿಲ್ ಆಗಿ ಕನ್ವರ್ಟ್ ಮಾಡು ಅಂತ ಹೇಳಿ. ಕ್ಯಾನ್ ಯು ಕನ್ವರ್ಟ್ ದಿಸ್ ಇಂಟು ಅ ಸ್ಕಿಲ್ ಆ್ಯಂಡ್ ನೇಮ್ ಇಟ್ ಆಸ್ ಅ ಡೈಲಿ ಇಮೇಲ್ ಟ್ರಯಾಜ್. ಆಲ್ ರೈಟ್. ಸೊ ಇವಾಗ ಇದು ಡೈಲಿ ಇಮೇಲ್ ಟ್ರಯಾಜ್ ಸ್ಕಿಲ್ಲನ್ನು ರೆಡಿ ಮಾಡೈತಿ ಅಥವಾ ಕ್ರಿಯೇಟ್ ಮಾಡೈತಿ. ಇಲ್ಲಿ ನೋಡ್ರಿ, ದ ಸ್ಕಿಲ್ ಡೈಲಿ ಇಮೇಲ್ ಟ್ರಯಾಜ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಆ್ಯಂಡ್ ಈಸ್ ನೌ ಆಕ್ಟಿವ್. You can trigger the skill anytime by asking prompts such as run my daily email triage, perform an inbox triage for urgent messages, like this. ಇದಷ್ಟೇ ಅಲ್ಲದೆ ಮತ್ತು 3 ಡಿಫ್ರೆಂಟ್ ವೇಸ್ ಕೂಡ ಇದಾವೆ ಸ್ಕಿಲ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಜನರೇಟ್ ಮಾಡೋದಕ್ಕೆ. ಫಸ್ಟ್ ಆಫ್ ಆಲ್ ಇಲ್ಲಿ ಅಪ್ಲೋಡ್ ಸ್ಕಿಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಎಕ್ಸ್ಟರ್ನಲ್ ಸ್ಕಿಲ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಲೈಕ್ ನಿಮ್ದು ಆಲ್ರೆಡಿ ಕ್ಲೌಡ್ AI ಒಳಗಡೆ ಸ್ಕಿಲ್ಸ್ ಇತ್ತು ಅಂತಂದ್ರೆ ಅಲ್ಲಿಂದ ಡೌನ್ಲೋಡ್ ಮಾಡಿ ಅದನ್ನು ಇಲ್ಲಿ ಇಂಪೋರ್ಟ್ ಮಾಡ್ಬೋದಾ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕ್ರಿಯೇಟ್ ಮ್ಯಾನ್ಯುವಲಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು ಸ್ಕಿಲ್ ನೇಮನ್ನು ಕೊಡ್ರಿ, ಡಿಸ್ಕ್ರಿಪ್ಷನನ್ನು ಕೊಡ್ರಿ, ಮತ್ತು ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ರಿ. ದಿಸ್ ಈಸ್ ಲಿಟಲ್ ಅಡ್ವಾನ್ಸ್ಡ್. ಯಾಕಂತಂದ್ರೆ ಇದನ್ನ ನೀವು ಮಾಡಬೇಕು ಅಂತಂದ್ರೆ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಿಮಗೆ ಭಾಳಷ್ಟು ಹ್ಯಾಂಗ್ ಇರಬೇಕು, ನಿಮಗೆ ಇದ್ರ ಒಳಗಡೆ ಭಾಳಷ್ಟು ಇನ್ ಡೆಪ್ತ್ ನಾಲೆಜ್ ಇರಬೇಕಾ. ಸೊ ನಾ ಇದನ್ನು ನಿಮ್ಗೆ ರೆಕಮೆಂಡ್ ಮಾಡಂಗಿಲ್ಲ, ಬಟ್ ನಿಮಗೆ ಬರ್ತಿತ್ತು ಅಂತಂದ್ರೆ ಯೂಸ್ ಮಾಡ್ಕೊಡ್ರಿ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ನನ್ನ ಫೇವರೇಟ್ ಯಾವುದು ಅಂತಂದ್ರೆ ಕ್ರಿಯೇಟ್ ವಿತ್ ಜೆಮಿನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ನಿಮ್ಗೆ ಒಂದು ಪೇಜ್ ಅನ್ನ ಓಪನ್ ಮಾಡ್ತೈತಿ. ಇಟ್ ಈಸ್ ಜಸ್ಟ್ ಲೈಕ್ ನಿಮ್ಗೆ ಏನ್ ಬೇಕು ಅದನ್ನ ನೀವು ಹೇಳ್ರಿ, ಇದು ನಿಮಗೋಸ್ಕರ ಅದನ್ನ ಕ್ರಿಯೇಟ್ ಮಾಡ್ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಾ ಇವಾಗ ನನಗೆ ಡೈಲಿ ಬೇಸಸ್ AI ನ್ಯೂಸ್ ಲೆಟರ್ದ ಇಮೇಲ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅದರೊಳಗಡೆ ಏನೈತಲ್ಲ ಅದ್ರ ಸಮರಿ ಮಾತ್ರ ಬೇಕಾ. ಸೊ ಅದಕ್ಕೆ ನಾವು ಒಂದು ಸ್ಕಿಲ್ಲನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದೇನೆ. ಸ್ಕ್ಯಾನ್ ಮೈ ಮೇಲ್ ಬಾಕ್ಸ್, ಐಡೆಂಟಿಫೈ ಇಮೇಲ್ಸ್ ದಟ್ ಆರ್ ಫ್ರಮ್ AI ನ್ಯೂಸ್ ಲೆಟರ್, ಗಿವ್ ಮಿ ಅ ಬ್ರೀಫ್ ಎವ್ರಿ ಡೇ. ಆಲ್ ರೈಟ್. ಸೊ ಇವಾಗ ಇದನ್ನು ನಮ್ಗೆ ಸ್ಕಿಲ್ಲನ್ನು ರೆಡಿ ಮಾಡೈತಿ. ದ AI ನ್ಯೂಸ್ ಲೆಟರ್ ಬ್ರೀಫ್ ಸ್ಕಿಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಆ್ಯಂಡ್ ಆಕ್ಟಿವೇಟೆಡ್. ಇಟ್ ಸ್ಕ್ಯಾನ್ಸ್ ಯುವರ್ ಇನ್ಬಾಕ್ಸ್ ಫಾರ್ ಸಬ್ಸ್ಕ್ರಿಪ್ಷನ್ಸ್ ಲೈಕ್ ದ ನ್ಯೂರಾನ್. There is an AI for that, Futurepedia, Horizon AI and Andrew Boyle's AI News, summarizing major headlines, new AI tools and key insights into a clean daily digest. The schedule has been also set up automatically. Run this brief every day around 9 AM. So 9 ಗಂಟೆಗೆ ಇದು ಆಟೋಮೆಟಿಕ್ ಆಗಿ ಸ್ಕೆಡ್ಯೂಲ್ ಮಾಡೈತಿ. ಸೊ ಇವಾಗ ನೋಡ್ರಿ ಇಲ್ಲಿ ನಮ್ಮ ಸ್ಕಿಲ್ ಬಗ್ಗೆ ಇದೆ ಡೀಟೇಲ್ಸ್ ಅನ್ನ ಕೊಟ್ಟೈತಿ. ನಾ ಇವಾಗ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಸ್ಕಿಲ್ಸ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ನಮಗೆ ನಾವು ಇವಾಗಲೇ ಏನು ಸ್ಕಿಲ್ ಅನ್ನ ರೆಡಿ ಮಾಡಿದ್ವಲ್ಲ AI ನ್ಯೂಸ್ ಲೆಟರ್ ಬ್ರೀಫ್ ಅದು ಇಲ್ಲಿ ವಿಸಿಬಲ್ ಇರ್ತದೆ. ನೀವು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡಿಸೇಬಲ್, ಡಿಲೀಟ್, ಡೌನ್ಲೋಡ್, ರಿಪ್ಲೇಸ್, ಆಮೇಲೆ ಇದನ್ನ ಎಡಿಟ್ ಕೂಡ ಮಾಡ್ಬೋದು. ಸೊ ಇವಾಗ ನಿಮಗೆ ಗೊತ್ತಾಯ್ತಾ ಸ್ಕಿಲ್ಸ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಥವಾ ಇಂಪೋರ್ಟ್ ಕೂಡ ಮಾಡೋದು ಅಂತ ಹೇಳಿ. ಬಟ್ ಇವುಗಳನ್ನ ಯೂಸ್ ಯಾವ ಥರ ಮಾಡೋದು ನಿಮ್ಮ ಚಾಟ್ ಒಳಗಡೆ ಅಥವಾ ನಿಮ್ಮ ಕನ್ವರ್ಸೇಷನ್ ಒಳಗಡೆ ಅಥವಾ ನಿಮ್ಮ ಟಾಸ್ಕ್ ಒಳಗಡೆ. ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಟಾಸ್ಕ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಹೊಸ ಚಾಟ್ ಓಪನ್ ಮಾಡಬೇಕಾದ್ರೆ ಅಥವಾ ಟಾಸ್ಕ್ ಓಪನ್ ಮಾಡಬೇಕಾದ್ರೆ ಫಾರ್ವರ್ಡ್ ಹ್ಯಾಶ್ ಅನ್ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಅಥವಾ ಸ್ಲಾಶ್ ಅನ್ನ ಯೂಸ್ ಮಾಡ್ರಿ. ಇಲ್ಲಿ ನೋಡ್ರಿ ನಿಮ್ಗೆ ನೀವು ಯಾವೆಲ್ಲ ಸ್ಕಿಲ್ಸ್ ಗಳನ್ನ ಬಿಲ್ಡ್ ಮಾಡಿದ್ರಲ್ಲ ಆ ಎಲ್ಲ ಸ್ಕಿಲ್ಸ್ ಇಲ್ಲಿ ಇರ್ತಾವ. ಅದ್ರ ಮೇಲೆ ಹೋವರ್ ಮಾಡಿದ್ರಿ ಅಂತಂದ್ರೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೂಡ ನಿಮ್ಗೆ ಓದ್ಲಿಕ್ಕೆ ಸಿಗ್ತದೆ. ಸೊ ಇದನ್ನ ಈ ತರ ಸೆಲೆಕ್ಟ್ ಮಾಡ್ರಿ. ಆಮೇಲೆ ಎಂಟರ್ ಕೊಟ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ವರ್ಕ್ ಆಗ್ತೈತಿ. ಇಲ್ಲ ಅಂತಂದ್ರೆ ಮತ್ತೆ ನೀವೇನಾದ್ರು ಅಡಿಷನಲ್ ಥಿಂಗ್ಸ್ ಅನ್ನ ಆ್ಯಡ್ ಮಾಡಬೇಕಿತ್ತು ಅಂತಂದ್ರೆ ಅದನ್ನ ಈ ಥರ ಟೈಪ್ ಕೂಡ ಮಾಡ್ಬೋದು. ಸೊ ಇಟ್ ಈಸ್ ದ್ಯಾಟ್ ಈಸಿ. ಸೊ ನಿಮಗೆ ಇವಾಗ ಗೊತ್ತೈತೆ ಸ್ಕಿಲ್ಸ್ಗಳನ್ನು ಯಾವ ಥರ ಯೂಸ್ ಮಾಡೋದು ಅಂತ ಕೂಡ. ನಾವು ವೆರಿ ಇಂಪಾರ್ಟೆಂಟ್ ಥಿಂಗ್
ಥಿಂಕ್ ಮಾಡ್ರಿ, ನಿಮ್ಮ ಹತ್ರ ಇವಾಗ ಸ್ಕಿಲ್ಸ್ ಇದಾವ, ನಿಮ್ಮ ಹತ್ರ ಟಾಸ್ಕ್ ಕೂಡ ಇದಾವ, ಬಟ್ ನೀವು ಎವ್ರಿ ಡೇ ಸೇಮ್ ಟಾಸ್ಕ್ ಅನ್ನ ಮಾಡ್ತಾ ಇದ್ರಿ ಅಂತಂದ್ರೆ, ಸೇಮ್ ಥಿಂಗ್ ಅನ್ನ ಮಾಡ್ತಾ ಇದ್ರಿ ಅಂತಂದ್ರೆ, ನೀವು ಎವ್ರಿ ಡೇ ಇಲ್ಲಿ ಸ್ಕಿಲ್ ಬಂದ್ಬಿಟ್ಟು ಫಾರ್ವರ್ಡ್ ಹ್ಯಾಶ್ ಅನ್ನ ಸ್ಲಾಶ್ ಅನ್ನ ಯೂಸ್ ಮಾಡಿ ಆ ಸ್ಕಿಲ್ ಅನ್ನ ಟೈಪ್ ಮಾಡಿ ಎಂಟರ್ ಮಾಡಿ ಪ್ರಾಂಪ್ಟ್ ಅನ್ನ ಕೊಟ್ಟ, ಸೊ ಇಟ್ಸ್ ಅಗೇನ್ ಸೇಮ್ ಥಿಂಗ್ ಎವ್ರಿ ಡೇ ನೀವು ಮಾಡಬೇಕಾಗ್ತೈತಿ. ಬಟ್ ಸಮ್ ಥಿಂಗ್ಸ್ ಕ್ಯಾನ್ ಬಿ ಆಟೋಮೇಟೆಡ್. ಫಾರ್ ಎಕ್ಸಾಂಪಲ್, ನೀವು ಇಮೇಲ್ ಬಾಕ್ಸ್ ಅನ್ನ ಎವ್ರಿ ಡೇ ಸ್ಕ್ಯಾನ್ ಮಾಡ್ಬೇಕಾ, ಆಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಇಮೇಲ್ಸ್ ಇದಾವಲ್ಲ ಅವಕ್ಕೆ ರೆಸ್ಪಾನ್ಸ್ ಅನ್ನ ಬರೆಸ್ಬೇಕಾ, ರೈಟ್? ಸೊ ಅದನ್ನ ನೀವು ಆಟೋಮೇಟ್ ಮಾಡ್ಬೋದಾ ಬೈ ಸ್ಕೆಡ್ಯೂಲಿಂಗ್. ಫಾರ್ ಎಕ್ಸಾಂಪಲ್, ಇಲ್ಲಿ ಸ್ಕೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಇದಾವೆ. ಒಂದು ಕ್ರಿಯೇಟ್ ಮ್ಯಾನ್ಯುವಲಿ, ಕ್ರಿಯೇಟ್ ವಿತ್ ಜಮನೈ. ಇವಾಗ ಕ್ರಿಯೇಟ್ ಮ್ಯಾನ್ಯುವಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ನಿಮ್ಮ ಸ್ಕೆಡ್ಯೂಲ್ ನೇಮ್ ಅನ್ನ ಕೊಡ್ಬೋದಾ, ಆಮೇಲೆ ನಿಮ್ಗೆ ಇದನ್ನ ಯಾವಾಗ ರನ್ ಮಾಡಬೇಕಾ, ಅವರ್ಲಿ, ಡೈಲಿ, ವೀಕ್ಲಿ, ಮಂತ್ಲಿ, ಇಯರ್ಲಿ ಅಥವಾ ಒನ್ಸ್, ನೀವು ಇದನ್ನ ಸೆಟ್ ಮಾಡ್ಕೊಡ್ರಿ. ಅದಾದ್ಮೇಲೆ ಇಲ್ಲಿ ನೀವು ಯಾವ ಡೇ ಒಳಗಡೆ ಮಾಡಬೇಕಾ, ಅರೌಂಡ್ ಯಾವ ಟೈಮ್ ಒಳಗಡೆ ಮಾಡಬೇಕಾ. ಅದಷ್ಟೇ ಅಲ್ಲ, ಆಸ್ಕ್ ಜಮನೈ ಟು ಕ್ರಿಯೇಟ್ ಅಂಡ್ ಎಡಿಟ್ ಇವೆಂಟ್ ಬೇಸ್ಡ್ ಸ್ಕೆಡ್ಯೂಲ್ ಅಂಡ್ ಮಾನಿಟರ್ಸ್. ಅಂದ್ರೆ ನೀವು ಜಮನೈನ ಯೂಸ್ ಮಾಡಿಕೊಂಡು ಕೂಡ ಸ್ಕೆಡ್ಯೂಲ್ಸ್ ಗಳನ್ನ ಎಡಿಟ್ ಕೂಡ ಮಾಡಬಹುದು. ಆಮೇಲೆ ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬೇಕಾ. ದಿಸ್ ಇಸ್ ಒನ್ ವೇ. ಸೆಕೆಂಡ್ ವೇ ಬಂದ್ಬಿಟ್ಟು ಕ್ರಿಯೇಟ್ ವಿತ್ ಜಮನೈ. ಇದು ಆಸ್ಕ್ ಜಮನೈ ಏನತ್ತಲ್ಲ ಅದೇ. ಸೊ ಫಾರ್ ಎಕ್ಸಾಂಪಲ್, ಹೆಲ್ಪ್ ಮೀ ಸ್ಕೆಡ್ಯೂಲ್ ಅ ಟಾಸ್ಕ್. ಸೊ ಇವಾಗ ನಾವೇನ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ ನಾವು ಮತ್ತೆ ಆ ಫಾರ್ವರ್ಡ್ ಹ್ಯಾಶ್ ಅನ್ನ ಸ್ಲಾಶ್ ಅನ್ನ ಕ್ಲಿಕ್ ಮಾಡಿ, ಐ ಆಲ್ವೇಸ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದ್ಯಾಟ್. ಕ್ಲಿಕ್ ಮಾಡಿ ನೀವು ಯಾವ ಸ್ಕಿಲ್ಲನ್ನು ಯೂಸ್ ಮಾಡಬೇಕು ಅಂತ ಇದ್ರಿ ಅದನ್ನು ಸೆಲೆಕ್ಟ್ ಮಾಡಿರಿ. ಫಾರ್ ಎಕ್ಸಾಂಪಲ್, ಡೈಲಿ ಇಮೇಲ್ ಟ್ರಯಾಜ್, ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ನಾ ಏನು ಹೇಳ್ತೇನೆ ಅಂತಂದರೆ, ರನ್ ದಿಸ್ ಎವ್ರಿ ಡೇ 9 AM. ದಟ್ಸ್ ಆಲ್, ಸಿಂಪಲ್ ಆಸ್ ದಟ್. ಸೊ ಸ್ಕಿಲ್ಲನ್ನು ಸೆಲೆಕ್ಟ್ ಮಾಡಿ ರನ್ ದಿಸ್ ಎವ್ರಿ ಡೇ ಅಟ್ 9 AM ಅಂತ ಕೊಡ್ತಾ ಇದ್ದಾನೆ. ಇದನ್ನು ಕೊಟ್ಟ ತಕ್ಷಣ ನೋಡ್ರಿ, ಇದು ನಮ್ಗೆ ಸ್ಕೆಡ್ಯೂಲನ್ನು ಮಾಡಿಬಿಡ್ತೈತಿ. ಸೊ ಒಂದ್ಸರಿ ಇದು ಸೆಟ್ ಆದಮೇಲೆ ನಿಮ್ಮ ಸಿಸ್ಟಮ್ ಆನ್ ಇರಲಿ ಆಫ್ ಇರಲಿ ಡಸಂಟ್ ಮ್ಯಾಟರ್, ಎವ್ರಿ ಡೇ 9 AM ಇದು ನಿಮ್ಮ ಇಮೇಲ್ ಇನ್ಬಾಕ್ಸ್ಗೆ ಹೋಗ್ತೈತಿ, ನಿಮ್ಮ ಇಮೇಲ್ಗಳನ್ನು ಸ್ಕ್ಯಾನ್ ಮಾಡ್ತೈತಿ. ಯಾವುದಾದ್ರೂ ಇಂಪಾರ್ಟೆಂಟ್ ಇಮೇಲ್ ಇತ್ತು ಅಂತಂದ್ರೆ ಅವುಗಳಿಗೆ ರಿಪ್ಲೈಯನ್ನು ರೆಡಿ ಮಾಡಿ ಇಟ್ಟಿರ್ತೈತಿ. ನೀವು ಆಮೇಲೆ 9 o'clock ನಂತರ ಡೈರೆಕ್ಟ್ ಆಗಿ ಜಿಮೇಲ್ ಬಾಕ್ಸ್ಗೆ ಹೋಗ್ಬಿಟ್ಟು ಜಸ್ಟ್ ಒಂದ್ಸರಿ ಚೆಕ್ ಮಾಡಿ ಸೆಂಡ್ ಮಾಡಿದ್ರೆ ಆಯ್ತು. ದ್ಯಾಟ್ಸ್ ಇಟ್. That is how agentic AI is working. This is real. This is really happening. ನೀವು ಇಲ್ಲಿ ಮತ್ತೆ ಸೈಡ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಸ್ಕೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ, ಸೊ ಇಲ್ಲಿ ನಿಮಗೆ ಎಲ್ಲ ಸ್ಕೆಡ್ಯೂಲ್ಸ್ಗಳು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದಾವೆ. ಸೊ ಇವುಗಳನ್ನ ನೀವೇನಾದರೂ ಎಡಿಟ್ ಮಾಡಬೇಕು ಅಂತಂದ್ರೆ ಇದ್ರ ಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ವಿತ್ ಜಮನೈ ಮತ್ತು ಎಡಿಟ್ ಮ್ಯಾನ್ಯುವಲಿ 2 ಆಪ್ಷನ್ ಐತಿ. ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಎಡಿಟ್ ಮ್ಯಾನ್ಯುವಲಿ ಅಂತ ಕೊಡ್ತೇನೆ. ಎಡಿಟ್ ಮ್ಯಾನ್ಯುವಲಿ ಅಂತ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನು ನೇಮ್ ಅನ್ನ ಕೂಡ ಚೇಂಜ್ ಮಾಡ್ಬೋದಾ, ಇಲ್ಲಿ ನನಗೆ ಯಾವಾಗ ರನ್ ಮಾಡಬೇಕು ಅದನ್ನು ಕೂಡ ಚೇಂಜ್ ಮಾಡ್ಬೋದಾ, ಟೈಮಿಂಗನ್ನು ಕೂಡ ಚೇಂಜ್ ಮಾಡ್ಬೋದಾ. ದೆನ್ ಇಲ್ಲಿ ಏನು ಡೀಟೇಲ್ಸ್ ಐತಲ್ಲ ಇದನ್ನ ಕೂಡ ನನಗೆ ಬೇಕು ಅಂತಂದ್ರೆ ನಾನು ಚೇಂಜಸನ್ನು ಮಾಡಿಸ್ಬೋದಾ. ಸೊ ಈ ಥರ ನೀವು ಗೂಗಲ್ ಜಮನೈ ಸ್ಪಾರ್ಕ್ ಅನ್ನ ನಿಮ್ಮ ಲೈಫ್ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಬೋದಾ, ಲೈಕ್ 24/7 ಪರ್ಸನಲ್ AI ಏಜೆಂಟ್. ಸೊ ದಿಸ್ ಈಸ್ ದಿ AI ಅಜೆಂಟಿಕ್ ಏರಾ ಕಮಿಂಗ್ ಟು ಯುವರ್ ಪರ್ಸನಲ್ ಲೈಫ್. ಇವತ್ತಿನ ವಿಡಿಯೋ ಒಂದು ಕಂಪ್ಲೀಟ್ ಬಿಗಿನರ್ ಲೆವೆಲ್ ಟ್ಯುಟೋರಿಯಲ್ ಆಗಿತ್ತ. ಎಂಡ್ ಟು ಎಂಡ್ ನೀವು ಜಮನೈ ಸ್ಪಾರ್ಕ್ ಅನ್ನ ಯಾವ ತರ ಯೂಸ್ ಮಾಡಬಹುದು ಅಂತ ಹೇಳಿ. ಮುಂದಿನ ಬರೋ ದಿನದೊಳಗಡೆ ನಾನು ನಿಮಗೋಸ್ಕರ ಈ ಜಮನೈ ಸ್ಪಾರ್ಕ್ ಅನ್ನ ನಿಮ್ಮ ಪರ್ಸನಲ್ ಲೈಫ್ ಒಳಗಡೆ ಯಾವ ತರ ಯೂಸ್ ಮಾಡೋದು ಅಂತ ಹೇಳಿ ಇನ್ ಡೆಪ್ತ್ ವಿಡಿಯೋಸ್ ಗಳನ್ನ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ಯೂಟ್ಯೂಬರ್ಸ್ ಇದನ್ನ ಯಾವ ತರ ಯೂಸ್ ಮಾಡಬಹುದು, ಸ್ಟೂಡೆಂಟ್ಸ್ ಯಾವ ತರ ಯೂಸ್ ಮಾಡಬಹುದು, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಯಾವ ತರ ಯೂಸ್ ಮಾಡಬಹುದು, ಫ್ರೀಲಾನ್ಸರ್ಸ್ ಇದನ್ನ ಯಾವ ತರ ಯೂಸ್ ಮಾಡಬಹುದು ಅಂತ ಹೇಳಿ ಇನ್ ಡೆಪ್ತ್ ವಿಡಿಯೋಸ್ ಗಳನ್ನ ನಾನು ನಿಮಗೋಸ್ಕರ ತಗೊಂಡ್ ಬರ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವ, ಅಪ್ಡೇಟ್ಸ್ ಆಗ್ತಾ ಇದ್ದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.